ನಾವು ಸಂಕಲ್ಪವನ್ನು ಮಾಡಬೇಕು. ನಾನು ಮನೆ ಕಟ್ತಾಯಿದ್ದೀನಿ, ನನಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿದೆ, ನನಗೆ ದುಡ್ಡು ಬರ್ತಾಯಿದೆ. ಇದೆಲ್ಲವನ್ನು ಕೂಡ ನೀವು ಸಂಕಲ್ಪ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಈ ಸಂಕಲ್ಪವನ್ನು ಯಾವಾಗ ಮಾಡ್ಕೋಬೇಕು, ಯಾವಾಗ ವರ್ಕ್ ಆಗುತ್ತೆ? ಮನಸ್ಸೇ ದೇವರೇ ಮನಸ್ಸು, ತಿಳ್ಕೊಬಿಡಿ. ಇದು ಯಾವಾಗ ವರ್ಕ್ ಆಗುತ್ತೆ ಅಂತ ನಾವು ನೋಡ್ತಾಯಿತ್ತು ಅಂತಂದರೆ, ಡೀಪು ಮೆಡಿಟೇಷನ್ ಅಂದರೆ ದೀರ್ಘವಾದಂಥ ಧ್ಯಾನಕ್ಕೆ ಹೋದಾಗ ನೀವು ಸಂಕಲ್ಪ ಮಾಡ್ಕೋಬೇಕು. ಭಾಳಷ್ಟು ಜನ ಸುಮ್ಮನೆ ಸಂಕಲ್ಪ ಮಾಡ್ಕೊಂಡು ನಂಗೆ ದುಡ್ಡು ಬರಬೇಕು, ಬರ್ತಾಯಿದೆ, ಸುಮ್ಮನೆ ಸಂಕಲ್ಪ ಮಾಡ್ಕೊಂಡು ಧ್ಯಾನದಲ್ಲಿ ಹೋಗಿ ನೀವೇನು ಮಾಡಬೇಕು, ನಿಮ್ಮ ಸಂಕಲ್ಪವನ್ನು ಅವಳು ಮಾಡ್ಕೋಬೇಕು. ಸುಮ್ಮನೆ ಮಾಡಿಕೊಂಡ್ರೆ 5% ಅಷ್ಟೇ ವರ್ಕ್ ಆಗೋದು. ಡೀಪ್ ಧ್ಯಾನಕ್ಕೆ ಹೋಯ್ತು ಅಂದರೆ 100% ವರ್ಕ್ ಆಗುತ್ತೆ. ಅವಾಗ ಸಂಕಲ್ಪ ಮಾಡ್ಕೋಬೇಕು. ಇವಾಗ ನಾವೇನು ಮಾಡ್ತೀವಿ, ದೇವ್ರ ಹತ್ರ ಹೋಗಿ ಸಣ್ಣ ಪುಟ್ಟ ಸಂಕಲ್ಪದಿಂದ ಇಷ್ಟು ವರ್ಕ್ ಆಗುತ್ತೆ. ದೇವ್ರು ಅಲ್ಲೇ ಇರುತ್ತೆ ಗುಡಿಯಲ್ಲಿ. ಆದರೆ ದೇವರೇ ನಂಗೆ ಒಳ್ಳೇದು ಮಾಡಪ್ಪ ಅಂತ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಧ್ಯಾನದಲ್ಲಿ ಹೇಳ್ತೀರಾ ನೀವು. ಫುಲ್ಲು ಕಣ್ಣು ಮುಚ್ಕೊಂಡು ಭಕ್ತಿಯ ಪರಾಮರ್ಶ ಅಂದರೆ ಧ್ಯಾನಕ್ಕೆ ಸ್ಥಿತಿಗೆ ಹೊಟ್ಟೋಗ್ಬಿಡ್ತೀರಿ. ನಿಮ್ಗೆ ಗೊತ್ತಿಲ್ಲ ನನಗೆ ಅಲ್ಲಿ ದೇವರೇ ನಂಗೆ ಇಂಥ ಮನೆ ಕೊಡು, ಸೈಟ್ ಕೊಡು, ನಂಗೆ ಇದು ಬಂದು ಅವಾಗ ಅದು ವರ್ಕ್ ಆಗುತ್ತೆ. ಇದೇ ಭಕ್ತಿ, ಇದೇ ಧ್ಯಾನ, ಇದೇ ಸಂಕಲ್ಪ ಶಕ್ತಿ. ಏನು ಮಾಡ್ತೀರ, ದೇವರೇ ನಂಗೆ ಕೊಟ್ಬಿಡಪ್ಪ, ಹೆಂಗಾರು ಮಾಡಿ ಮನೆ ಕೊಟ್ಬಿಡ ಮಾಡಿ, ಹೆಂಗಾರು ಸಾಲ ತೀರಿಸಪ್ಪ, ಹೆಂಗಾರು ದುಡ್ಡು ಬರಂಗೆ ಮಾಡಪ್ಪ, ಹೆಂಗಾರು ಪಾಸ್ ಮಾಡಿಸಪ್ಪ, ಹೆಂಗಾರು ಬಿಸ್ನೆಸ್ ಚೆನ್ನಾಗಿ ಹಂಗೆ ಮಾಡಪ್ಪ. ಹಿಂಗೆ ಡೀಪಾಗಿ ಹೋಗ್ತಿರಲ್ವಾ, ಆವಾಗ ನೀವು ದೇವ್ರನ್ನ ನಂಬಿರ್ತೀರ. ದೇವ್ರು ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಇರುತ್ತೆ. ಅದೇ ಮನೇಲಿ ಕೂತ್ಕೊಂಡು ಮಾಡಿದ್ರೆ ಎಲ್ಲಿ ಬರುತ್ತೆ, ನೆಗೆಟಿವು. ಅದಕ್ಕೆ ಆ ಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ. ಯಾಕಂದ್ರೆ ಸಾವಿರಾರು ಜನ ಹೋಗಿದ್ದಾರೆ, ಜನ ಹೋಗ್ತಾ ಇದ್ದಾರೆ, ದೇವ್ರು ಬೇಡ್ಕೊತಿದ್ರೆ ಆಗಿದೆ ಅಂತ ಅರ್ಥ. ಹಂಗೆ ನನಗೂ ಆಗುತ್ತೆ. ಇಂಡೈರೆಕ್ಟಾಗಿ ಪಾಸಿಟಿವ್ ಎನರ್ಜಿ ತುಂಬ್ಕೊಬಿಡುತ್ತೆ. ಎಂಥ ಪುಣ್ಯಕ್ಷೇತ್ರ ಈಗ ಮಂತ್ರಾಲಯ, ಎಂಥ ಪವರ್ಫುಲ್, ಸ್ಟ್ರಾಂಗು. ನೀವು ಅಲ್ಲಿ ಹೋಗಿ ಏನೇ ಸಂಕಲ್ಪ ಮಾಡಿದ್ರು ಹಾಗೇ ಆಗುತ್ತೆ. ಹೆಂಗಾಗುತ್ತೆ? ಎಷ್ಟೊಂದು ಸಾವಿರಾರು ಜನ ಹೋಗ್ತಾಯಿದ್ರೆ ಆಗುತ್ತೆ, ಇನ್ನು ಮುಂದೆನೂ ಆಗುತ್ತೆ. ಸಂಕಲ್ಪ ಶಕ್ತಿ ಅಲ್ಲಿ ಜಾಗೃತಿ ಆಗುತ್ತೆ. ನೀವು ಟಿ ವಿಲಿ ನೋಡಿರ್ತಾರೆ ರಾಘವೇಂದ್ರ ಸ್ವಾಮಿ, ರಾಘವೇಂದ್ರ ಮಹಿಮೆ ಹಾಡುಗಳು ಕೇಳಿರ್ತೀರ. ಗುರುವಾರ ಆಯಿತು ಅಂತಂದರೆ ಸಾಕು, ರಾಘವೇಂದ್ರ ಸ್ವಾಮಿ ಎಲ್ಲರೂ ಆಗ್ತಾಯಿದ್ದಾರೆ. ನನಗೆ ಹಾಗೇ ಆಗುತ್ತೆ. ಖಂಡಿತ ಆ ಭಕ್ತಿ ಇಟ್ಕೊಂಡೋಯ್ತು ಅಂತಂದರೆ ಆ ಒಂದು ಡಿವೈನ್ ಕಾಸ್ಮಿಕ್ ಎನರ್ಜಿ ಆ ದೇವರಿಂದ ಎಳ್ಕೊಬಿಡ್ತೀರ ನೀವು, ಬಂದ್ಬಿಡುತ್ತೆ ಅದು. ನೀವು ಎಲ್ಲಿ ಅಪನಂಬಿಕೆ, ಅದೇ ದೇವ್ರನ್ನ ನಂಬದಿದ್ದವರು ಆ ಕ್ಷೇತ್ರಕ್ಕೆ ಹೋಗಿ ಏನು ಬೇಡ್ಕೊಂಡ್ರೂ ಆಗಲ್ಲ. ಅದಕ್ಕೋಸ್ಕರ ದೇವ್ರನ್ನ ನಂಬಬೇಕು. ದೇವ್ರು ಇದನೋ ಇಲ್ಲೋ ಸೆಕೆಂಡ್ರಿ ಅದು. ಆದರೆ ಭಕ್ತಿಯಲ್ಲಿ ಭಗವಂತ ಕಾಣಿಸ್ತಾನೆ. ಆ ಭಗವಂತನಿಂದ